ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಹಳೆಯ ಒಡಂಬಡಿಕೆಯ ಒಂದು ನಿಯಮ ಹೀಗಿದೆ: ನೀನು ಸುಳ್ಳಾಣೆ ಇಡಬಾರದು. ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕು ಮತ್ತು ನಿನ್ನ ನೆರೆಯವನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಬಾರದು. ಇದನ್ನು ಭಾಳ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳೋದಾದರೆ, ಯಪ್ಪ, ಇನ್ನು ಯಾರ ಮೇಲೇನೂ ಆಣೆ ಇಡಬೇಡ. ಪ್ರಮಾಣ ಮಾಡಿ ಏನನ್ನಾದರೂ ಒಪ್ಪಿಕೊಳ್ಳುವುದು. ಜನರು ತಮ್ಮ ಕೈಯನ್ನು ಸತ್ಯವೇದದ ಮೇಲಿಟ್ಟು ಸತ್ಯವನ್ನು ಮಾತಾಡ್ತೇನೆ ಎಂದು ಹೇಳ್ತಾರೆ. ಆದರೆ ನಿಜವಾದ ಅರ್ಥವೇನೆಂದರೆ, ನಾವು ಹೆಚ್ಚಿನ ಸಮಯ ಸುಳ್ಳು ಹೇಳ್ತೇವೆ. ಆದರೆ ಈಗ ಸತ್ಯ ಹೇಳಲಿದ್ದೇನೆ. ಯಾರಾದರೂ ಸತ್ಯವೇದದ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿದಾಗ ಅದರ ಅರ್ಥ ಇದೇ ಆಗಿರ್ತದೆ. ಆದರೆ ಯಾಕೋಬನು ಬರೆದಂಥ ಪತ್ರಿಕೆಯಲ್ಲಿ ನೀವು ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕೆಂದು ಹೇಳಲಾಗಿದೆ. ಯಾಕೋಬ ಪತ್ರಿಕೆ 5ನೇ ಅಧ್ಯಾಯ 12 ನೀವು ನೋಡಿ, ಅಲ್ಲಿ ಭಾಳ ಸ್ಪಷ್ಟವಾಗಿ ನಿಚ್ಚಳವಾಗಿ ದೇವರು ಹೇಳೋದೇನೆಂದರೆ, ನೀನು ಯಾವಾಗಲೂ, ಒಂದು ದಿನ ಅಲ್ಲ, ಒಂದು ಕ್ಷಣ ಅಲ್ಲ, ಯಾವಾಗಲೂ ಸತ್ಯ. ಮುಖ್ಯವಾಗಿ ನನ್ನ ಸಹೋದರರೇ, ಆಣೆ ಇಡಲೇಬೇಡಿರಿ. ನೀವೇನು ಮಾಡಬೇಡಿ, ಆಣೆ ಇಡಬೇಡಿ. ಆಕಾಶದಲ್ಲಾಗಲಿ, ಆಕಾಶದ ಮೇಲಾಗಲಿ, ಭೂಮಿಯ ಮೇಲಾಗಲಿ, ಇನ್ಯಾವುದರ ಮೇಲಾಗಲಿ ಆಣೆಯನ್ನು ಇಡಬೇಡಿ. ನೀವು ಯಾವುದೇ ಕಾರಣಕ್ಕೂ ಆಣೆ ಇಡಬೇಡಿ. ಆದರೆ ಆಕಾಶದ ಮೇಲೆ, ಭೂಮಿಯ ಮೇಲೆ ಅಥವಾ ಇನ್ಯಾವುದಾದ್ರ ಮೇಲೆ ನೀವೇನು ಮಾಡಬೇಡಿ, ಆಣೆಯನ್ನು ಇಡಬೇಡಿ. ಹೌದೆಂದರೆ ಹೌದೆನ್ನಿರಿ. ಹೌದಪ್ಪ, ಇದು ಸರಿಯಾದರೆ ಸರಿ ಅಂತೇಳಿ ಹೇಳಿ, ಸುಳ್ಳಾದರೆ ಸುಳ್ಳು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ನೋಡಿ. ಹೌದೆಂದರೆ ಹೇಳಬೇಕೆಂದರೆ ಹೌದೆನ್ನಿರಿ, ಅಲ್ಲ ಎನ್ನಬೇಕಾದರೆ ಅಲ್ಲವೆನ್ನಿರಿ. ಹೀಗಾದರೆ ನೀವು ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಅದು ಸತ್ಯ ಅಂತಂದರೆ ಹೌದು ಸತ್ಯ, ಸುಳ್ಳು ಅಂದರೆ ಹೌದು ಸುಳ್ಳು, ಅದನ್ನು ಮಾತ್ರ ಮಾಡಿ. ಅದನ್ನು ಬಿಟ್ಟು ನೀವು ಆಣೆಯನ್ನು ಇಡುವುದು ಬೇಡ ಎನ್ನುವುದಾಗಿ ಖಡಾಖಂಡಿತವಾಗಿ ನಾವು ಸತ್ಯವೇದದ ಯಾಕೋಬನಲ್ಲಿ ನಾವು ನೋಡ್ತೇವೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 33-37 ನಾವು ನೋಡಿಕೊಂಡಿದ್ರೆ, ನೀನು ಸುಳ್ಳಾಣೆ ಇಡಬೇಡ, ಆದರೆ ನಿನ್ನ ಪ್ರಮಾಣಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಪೂರ್ವಿಕರು ಹೇಳಿರುವುದನ್ನು ನೀವು ಕೇಳಿದ್ದೀರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಎಷ್ಟು ಮಾತ್ರಕ್ಕೂ ಆಣೆಯನ್ನು ಇಡಬೇಡ. ಪರಲೋಕದ ಮೇಲೆ ಆಣೆಯನ್ನು ಇಡಬೇಡ, ಯಾಕೆಂದರೆ ಅದು ದೇವರ ಸಿಂಹಾಸನ. ಭೂಮಿಯ ಮೇಲೆ ಆಣೆ ಇಡಬೇಡ, ಯಾಕೆಂದರೆ ಅದು ಆತನ ಪಾದಪೀಠ. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಯಾಕೆಂದರೆ ಅದು ಮಹಾ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ, ಯಾಕೆಂದರೆ ನೀನು ಒಂದು ಕೂದಲನ್ನಾದರೂ ಬಿಳಿ ಅಥವಾ ಕಪ್ಪು ಮಾಡಲಾರೆ. ಆದರೆ ನಿನ್ನ ಮಾತು ಹೌದಾದರೆ ಹೌದು, ಅಲ್ಲವಾಗಿದ್ದರೆ ಅಲ್ಲ ಎಂದಿರಲಿ. ಇವುಗಳಿಗಿಂತ ಹೆಚ್ಚಾದದ್ದು ಕೆಟ್ಟದರಿಂದ ಬರುವಂಥದ್ದು. ಪ್ರಿಯರೇ, ಸ್ಪಷ್ಟವಾಗಿ ಹೇಳ್ತಾರೆ, ಭೂಮಿಯ ಮೇಲೆ, ನಿನ್ನ ತಲೆಯ ಮೇಲೆ, ಆಕಾಶದ ಮೇಲೆ, ಜೆರುಸಲೇಮಿನ ಮೇಲೆ ನೀನು ಯಾವುದೇ ಕಾರಣಕ್ಕೂ ಆಣೆಯನ್ನು ಇಡಬೇಡ. ನಾನು ಹೆಚ್ಚಿನ ಸಮಯ ಸತ್ಯವೇದವನ್ನು ಅಧ್ಯಯನ ಮಾಡ್ತೇನೆ ಎಂಬುದಾಗಿ ಹೇಳುವಂಥವರೆಲ್ಲರೂ ಅನೇಕ ಸಂದರ್ಭಗಳಲ್ಲಿ ಅದರ ತದ್ವಿರುದ್ಧ ಬದುಕ್ತಾರೆ. ಆದರೆ ಅದು ಸಲ್ಲ.
ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಒಂದು ವೇಳೆ ಸ್ವಾಮಿ ನಾವು ಪದೇ ಪದೇ ಆಣಿಯನ್ನು ಇಡ್ತಾ ಇದ್ದರೆ ಯೇಸುವಿನ ನಾಮದಲ್ಲಿ ಈಗಿಂದೀಗಲೇ ಆ ಆಣಿ ಇಡುವಂಥದ್ದು ಬಿಟ್ಟೋಗಲಿ ಸ್ವಾಮಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್.